ಈ ಮೊಘಲರ ದೊರೆ ಅಕ್ಬರನಿಗೆ ಒಂದು ಆಸೆ ಇತ್ತು. ನಾನು ಎಲ್ಲ ರಾಜರ ಮೇಲೆ ದಾಳಿ ಮಾಡ್ತಾ ಇದ್ದೇನೆ, ಇಬ್ಬರನ್ನ ನಾನು ಮಣಗಿಸ್ಲಿಕ್ಕಾಗಿಲ್ಲ ಭಾರತ ದೇಶದಲ್ಲಿ. ಯಾರು? ಒಬ್ಬ ಮಹಾರಾಣಾ ಪ್ರತಾಪ್, ಇನ್ನೊಂದು ಮಹಾರಾಣಾ ಪ್ರತಾಪನ ಆನೆ ಗಜ, ಆತನ ಹೆಸರು ರಾಮ್ ಪ್ರಸಾದ್ ಅಂತೇಳಿ. ಇವರಿಬ್ಬರನ್ನ ಹೇಗಾದರೂ ಮಾಡಿ ನಾನು ಮಣಿಸಬೇಕು, ನಾನು ಹೇಳ್ದಾಗ ಕೇಳಬೇಕು ಅಂತ. ಒಂದು ದಿವಸ ಈ ರಾಮ್ ಪ್ರಸಾದ್ ಎನ್ನುವಂಥ ಆನೆ ಇದೆಯಲ್ಲ, ಮಹಾರಾಣಾ ಪ್ರತಾಪನ ಆನೆ, ಮಧ್ಯಾಹ್ನದೊಳಗಡೆ 13 ಆನೆಗಳನ್ನು ಸೆಣಸಿ ಕೆಡವಿ ಆ ಮಾವುತರನ್ನು ಸಾಯಿಸಿ ಮುಂದೆ ನುಗ್ತಾ ಇರುತ್ತೆ. ಸೇನಾಪತಿ ಬರ್ತಾನೆ ಮಾನ್ ಸಿಂಗ್, ಬಂದು ಅಕ್ಬರ್ನಿಗೆ ಹೇಳ್ತಾನೆ, ಇಲ್ಲ ಸ್ವಾಮಿ, ಏನು ಮಾಡಿದರೂ ಕೂಡ ಆ ಗಜರಾಜನನ್ನು ನಾವು ಮಣಿಸ್ಲಿಕ್ಕಾಗೋದಿಲ್ಲ, ಅದಕ್ಕೆ ನಾವು ಪ್ರತಿತಂತ್ರವನ್ನು ಮಾಡಬೇಕು. ಏನು ಅಂದರೆ, ಆ ಆನೆಯ 4 ದಿಕ್ಕುಗಳಿಂದ 7 ಆನೆಗಳು, 7 ಆನೆಗೆ ಒಂದೊಂದು ಆನೆಗೆ 14 ಜನ ವೀರ ಸೇನಾನಿಗಳು, ಅವರನ್ನು ದಾಳಿ ಮಾಡಿಸಿ ಆನೆಯನ್ನು ಹಿಡಿಬೇಕು. ಅದರ ಪ್ರಕಾರ ಅಕ್ಬರು ಆಯಿತು ಮಾಡು ಅಂತಾರೆ. ಮಾನ್ಸಿಂಗ್ ಆ ರೀತಿ ತನ್ನ ಕುಟಿಲ ತಂತ್ರವನ್ನು ಮಾಡಿ ಆನೆಯನ್ನು ಹಿಡಿದು ತಂದು ಅಕ್ಬರ್ನ ಆಸ್ಥಾನಕ್ಕೆ ತೆಗೆದುಕೊಂಡು ಬರಲಾಗತ್ತೆ. ಅಕ್ಬರ್ ಆನೆಯನ್ನು ನೋಡಿದ ತಕ್ಷಣ ಸಂಭ್ರಮಿತನಾಗ್ಬಿಡ್ತಾನೆ. ಆನೆ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿಸ್ತಾನೆ. ಪುಷ್ಪವೃಷ್ಟಿಯನ್ನು ಮಾಡಿಸಿ ಅದಕ್ಕೆ ಏನೇನೋ ಭಕ್ಷ್ಯಗಳು ಬೇಕು ಎಲ್ಲವನ್ನು ಎದುರಿಗಿಡ್ತಾನೆ. ಅದರ ಸೊಂಡಿಗೆ ಮುತ್ತು ರತ್ನ ಖಚಿತವಾದಂಥ ಹಾಸಿಗೆಯನ್ನು ಹಾಕ್ತಾನೆ ಸೊಂಡೆಯ ಮೇಲೆ. ಎಲ್ಲ ಮಾಡಿದರೂ ಕೂಡ ಆನೆ ಆಚೆ ಈಚೆ ಸರಿಯುವುದಿಲ್ಲ. ರಾಮ್ ಪ್ರಸಾದನ ಹೆಸರನ್ನು ಬದಲಿ ಮಾಡ್ತಾನೆ, ಆನೆ ಹೆಸರನ್ನು ಪೀರ್ ಪ್ರಸಾದ್ ಅಂತ ಮಾಡ್ತಾನೆ. ಪೀರ್ ಪ್ರಸಾದ್ ಅಂತ ಮಾಡ್ತಾನೆ. ಅದು ಯಾವ ಆಹಾರವನ್ನು ತಿನ್ನುತ್ತೋ ಆಹಾರ ಎದುರುಗಿಡಿಸ್ತಾನೆ. ಒಂದೇ ಒಂದು ಸಣ್ಣ ಅಗಳನ್ನು ಕೂಡ ಆನೆ ಮುಟ್ಟೋದಿಲ್ಲ. ಬಹುಶಃ ಬೇಸರಗೊಂಡಿದೆ, ನಾಳೆ ತಿನ್ನತ್ತೆ ಅಂತ ಕಾಯ್ತಾರೆ. ಮಾರನೇ ದಿವಸ ಮಲಗಿದಂಥ ಆನೆ ಮೇಲೆ ಏಳೋದಿಲ್ಲ. ಸತತ 18 ದಿನಗಳ ಕಾಲ ಆನೆ ಏನನ್ನೂ ಸೇವಿಸುವುದಿಲ್ಲ. ತಾನು ತನ್ನ ಒಡೆಯನಾದಂಥ ಮಹಾರಾಣಾ ಪ್ರತಾಪನ ಹತ್ರ ಹೋಗಬೇಕು ಅನ್ನುವಂಥ ತಪನೆಯಲ್ಲಿ ಅದು ಸತ್ತು ಹೋಗಿಬಿಡುತ್ತೆ. ನೀವು ಮಹಾರಾಣಾ ಪ್ರತಾಪನನ್ನು ಕುದುರೆಯ ಮೇಲೆ ಕೂತಿರೋದನ್ನು ನೋಡಿರ್ತೀರಿ ನೀವು. ಆದರೆ ಆನೆ ಆತನಿಗೆ ಎಷ್ಟು ನಿಷ್ಠೆಯಿಂದ ಇತ್ತು ಅಂತ ಬಹಳಷ್ಟು ಜನರಿಗೆ ಗೊತ್ತೇ ಆಗೋದಿಲ್ಲ. ಅಕ್ಬರ್ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ, ಮಹಾರಾಣಾ ಪ್ರತಾಪನ ಗಜರಾಜನನ್ನೇ ನಾವು ಬಗ್ಗಿಸಲಾಗಲಿಲ್ಲ, ನಾವು ಹೇಳ್ದಂಗೆ ಕೇಳೋ ಹಾಗೆ ಮಾಡಲಿಕ್ಕಾಗಲಿಲ್ಲ, ಇನ್ನು ಈ ದೇಶದ ಅಪ್ರತಿಮವಾದಂಥ ಸೇನಾನಿಯಾದಂಥ ಮಹಾರಾಣಾ ಪ್ರತಾಪನನ್ನು ನಾವು ಬಗ್ಸೋಕ್ಕಾಗತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ದುಬೈಯಲ್ಲಿ ಆನೆಯಲ್ಲಿ ಮೇಲೆ ಕೂತಿರುವಂಥ ಮಹಾರಾಣಾ ಪ್ರತಾಪನ ಅತಿ ದೊಡ್ಡದಾದಂಥ ಪುತ್ಥಳಿಯನ್ನು ಮಾಡ್ತಾ ಇದ್ದಾರೆ. ಪ್ರಾಣಿಯ ನಿಷ್ಠೆ ಎಂಥ ಅಪೂರ್ವವಾದದ್ದು. ಇತಿಹಾಸದ ಪುಟಗಳಲ್ಲಿ ನೋಡಿದರೆ ಇಂಥ 100 ಘಟನೆಗಳು ನಮ್ಗೆ ಸಿಗ್ತವೆ.